ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ರೈತರುಗಳಿಗೆ ಸರ್ಕಾರದಿಂದ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಆ ಗುಡ್ ನ್ಯೂಸ್ ಏನು ಅನ್ನೋದಾದ್ರೆ ವಿಡಿಯೋನ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಭಾರತದ ರೈತರ ಜೀವನವನ್ನು ಸುಲಭಗೊಳಿಸಲು ಕೇಂದ್ರ ಸರ್ಕಾರವು ಹಲವಾರು ಯೋಜನೆಗಳನ್ನು ಅನುಷ್ಠಾನಗೊಳಿಸಿದೆ. ಇದರ ಭಾಗವಾಗಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ ಪಿಂಚಣಿ ಯೋಜನೆ, ಪಿಂಚಣಿ ಅಂದರೆ ನಿಮಗೆ ಪೆನ್ಷನ್ ರೀತಿಯಲ್ಲಿ ಅಮೌಂಟ್ ಬರುತ್ತೆ ಅಂತ PMKMY ಪ್ರಾರಂಭಿಸಲಾಗಿದೆ. ಈ ಯೋಜನೆಯಡಿಯಲ್ಲಿ ರೈತರು ವರ್ಷಕ್ಕೆ 36,000 ರೂಪಾಯಿ ಪಿಂಚಣಿ ಪಡೆಯಲು ಅರ್ಹರಾಗಿದ್ದಾರೆ. ಇದರ ವಿಶೇಷತೆ ಎಂದರೆ ರೈತರು ತಮ್ಮ ಪಾಲಿಗೆ ಯಾವುದೇ ಹೆಚ್ಚುವರಿ ಹಣವನ್ನು ಪಾವತಿಸುವ ಅಗತ್ಯವಿಲ್ಲ. ನೀವು ಯಾವುದನ್ನು ದುಡ್ಡು ಕಟ್ಟಿ ಪೆನ್ಷನ್ ಬರೋ ರೀತಿ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿದ್ದಾರೆ. ಯೋಜನೆಯ ಪ್ರಮುಖ ಅಂಶಗಳು: ಪ್ರಧಾನಮಂತ್ರಿ ಕಿಸಾನ್ ಯೋಜನೆಗೆ ನೋಂದಾಯಿತ ರೈತರ ಸ್ವಯಂಚಾಲಿತವಾಗಿ ಅರ್ಹತೆ 18ರಿಂದ 40 ವರ್ಷ ವಯೋಮಾನದ ರೈತರು, ಅಂದರೆ 18 ವರ್ಷದ ಮೇಲ್ಪಟ್ಟಿರಬೇಕು, 40 ವರ್ಷ ಒಳಗಡೆ ಇರಬೇಕು ಏಜು. PM ಕಿಸಾನ್ ಯೋಜನೆಯ ವಾರ್ಷಿಕ 6,000 ಸಹಾಯಧನದಿಂದ ಸಣ್ಣ ಪ್ರಮಾಣದ ಕಡಿತವನ್ನು ಮಾಡಲಾಗ್ತದೆ ಅಂತ ಹೇಳಿದ್ದಾರೆ. ಅಂದರೆ ನಿಮಗೆ ವರ್ಷಕ್ಕೆ 6,000 ಏನು ನರೇಂದ್ರ ಮೋದಿ ಸೆಂಟ್ರಲ್ ಗೌರ್ಮೆಂಟಿಂದ ನಿಮಗೆ ಅಮೌಂಟ್ ಬರ್ತಿತ್ತು, ಅದರಲ್ಲಿ ಕಡಿತ ಇಷ್ಟೊಂದು ಅಮೌಂಟ್ನ ಕಟ್ ಮಾಡ್ಕೋತೀವಿ ಅಂತ ಹೇಳಿದ್ದಾರೆ. 60 ವರ್ಷ ತುಂಬಿದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಪಿಂಚಣಿ ನೇರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತದೆ ಅಂತಲೂ ಕೂಡ ಹೇಳಿದ್ದಾರೆ. ಅಂದರೆ ನಿಮಗೆ 60 ವರ್ಷ ಮೇಲ್ಪಟ್ಟು ಈಗೇನು ನಿಮ್ಮ 6,000 ರೂಪಾಯಿಗಳಲ್ಲಿ 50ರಿಂದ 200 ರೂಪಾಯಿ ದುಡ್ಡನ್ನು ಕಟ್ ಮಾಡ್ಕೋತೀವಿ. 60 ವರ್ಷ ಮೇಲ್ಪಟ್ಟ ನಂತರ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುತ್ತೆ ಅಂತ ಹೇಳಿದ್ದಾರೆ. PM ಕಿಸಾನ್ ಯೋಜನೆ ಅಡಿಯಲ್ಲಿ ರೈತರು ಪಡೆಯುವ 6,000 ರೂಪಾಯಿಗಳಲ್ಲಿ ಸಣ್ಣ ಭಾಗವನ್ನು 55ರಿಂದ 200 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿ ಯೋಜನೆಗೆ ಕಡಿತ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅಂದರೆ ನಿಮಗೆ ಏನು 6,000 ರೂಪಾಯಿ ಹಣ ಬರ್ತಿತ್ತು, ಅದರಲ್ಲಿ 55ರಿಂದ 200 ರೂಪಾಯಿ ಪ್ರತಿ ತಿಂಗಳು ಪಿಂಚಣಿಗೆ ಅಂತಲೇ ನಾವು ಕಟ್ ಮಾಡ್ಕೋತೀವಿ ಅಮೌಂಟ್ನ ಅಂತ ಹೇಳಿದ್ದಾರೆ. ಈ ಹಣವು ರೈತರ ಪಿಂಚಣಿ ಫಂಡ್ಗೆ ಸೇರ್ಪಡೆಯಾಗುತ್ತದೆ. 60 ವರ್ಷ ವಯಸ್ಸಾದ ನಂತರ ಅವರು ಪ್ರತಿ ತಿಂಗಳು 3,000 ವಾರ್ಷಿಕ 36,000 ರೂಪಾಯಿ ಪಿಂಚಣಿಯನ್ನು ಪಡೆಯುತ್ತಾರೆ. ಅಂದರೆ ವರ್ಷಕ್ಕೆ ನಿಮಗೆ ಪ್ರತಿ ತಿಂಗಳು 3,000 ರೂಪಾಯಿ ಅಂದರೆ ವರ್ಷಕ್ಕೆ 36,000 ರೂಪಾಯಿ ನಿಮಗೆ ಅಮೌಂಟ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಈ ಸ್ಕೀಮ್ ಎಲ್ಲರಿಗೂ ಸಿಗಬೇಕು ಅಂತ ಇದ್ದರೆ ಯಾವ ರೀತಿ ಇದನ್ನು ಮಾಡಿಸ್ಕೋಬೇಕು, ದಾಖಲಾತಿಗಳು ಏನು ಬೇಕು ಅನ್ನೋದಾದರೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಮತ್ತು ನಿಮ್ಮ ಭೂಮಿಯ RTC, ಬ್ಯಾಂಕ್ ಪಾಸ್ಬುಕ್, PM ಕಿಸಾನ್ ನೋಂದಣಿ ಸಂಖ್ಯೆ ಇವೆಲ್ಲವನ್ನು ನೀವು ಕೊಟ್ಟರೆ ಅದು ಆನ್ಲೈನಲ್ಲಿ ನಿಮಗೆ ಪ್ರೊಸೆಸಿಂಗ್ ಮಾಡಿಕೊಡ್ತಾರೆ. ಇದನ್ನು ಮಾಡಿಸ್ಕೊಂಡ್ರೆ ತುಂಬ ಒಳ್ಳೆಯದು, ರೈತರುಗಳಿಗೆಲ್ಲ ಒಳ್ಳೆಯ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಇದನ್ನು ಆಲ್ಮೋಸ್ಟ್ ಆಲ್ ರೈತರುಗಳು ಯಾರು ಇರ್ತೀರಿ ಎಲ್ಲರೂ ಮಾಡಿಸ್ಕೊಳ್ಳಿ, ಈ ಅನುಕೂಲನ ಪಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಹೆಚ್ಚಿನ ಒಳ್ಳೆಯ ಮಾಹಿತಿ ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.